ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ತಿಳ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಸುಮ್ಮನೆ ಮನೇಲಿ ಹಂಗೆ ಕೂತಿದ್ದೆ. ನಮ್ಮ ಮೊನ್ನೆಯಿಂದನೂ ಅಂದ್ಕೊಳ್ತಿದ್ದೆ ನಮ್ಮದು ಸ್ಕೂಲಿಂದ ಒಂದು ವೀಡಿಯೋ ಮಾಡಬೇಕಲ್ಲ ಅಂತ. ನಾ ಕಲಿಯುತ್ತ ಶಾಲೆ ನೋಡಿ, ನಮ್ಮ ಶಿರಗೋಳ ಸ್ಕೂಲಿನ ಪರಿಸ್ಥಿತಿ ಈಗ ಹೆಂಗಾಗಿದೆ ಅಂದರೆ, ಸೊ ನೋಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಿರಗೋಳ. ಸೊ ನಾವೆಲ್ಲ ಓದಿದ್ದಿಲ್ಲೇ. ನಾವು ನಮ್ಮ ಬ್ಯಾಚ್ ಮುಗಿದು ಒಂದು 4-5 ಬ್ಯಾಚಲ್ಲಿ ಓದಿದ್ರು. ಆಮೇಲೆ ನೋಡಿ ಸ್ಕೂಲ್ ಕ್ಲೋಸ್ ಆಯಿತು. ಸೊ ಈಗ ಸ್ಕೂಲಿನ ಪರಿಸ್ಥಿತಿ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ, ನಾವು ಓದಿ ಸ್ಕೂಲ್ ಹೀಗಾಗಿದೆಯಲ್ಲ ಅಂತ. ಸೊ ನೋಡಿ ಹೇಗಿದೆ ಅಂತ. ಗೌರ್ಮೆಂಟ್ ಸ್ಕೂಲು ಕ್ಲೋಸ್ ಆಗುತ್ತೆ ಅಂದಾಗೇ ಎಷ್ಟೋ ಕಡೆ ಗೌರ್ಮೆಂಟ್ ಸ್ಕೂಲ್ ಕ್ಲೋಸ್ ಆಗಿದ್ದಾವೆ, ಅದರಲ್ಲಿ ಇದು ಒಂದು. ಸೊ ನೋಡಿ, ನಾವು ಓದಬೇಕಾದ್ರೆ ಇದು ಆಫೀಸ್ ರೂಮ್ ಇದ್ದಿತ್ತು. ಇದೆ ಆಫೀಸ್ ರೂಮು. 7th ಅವರು ಇಲ್ಲಿದ್ವಿ. ನಾವು 7th ಓದ್ತಿರ್ಬೇಕಾದ್ರೆ ಇಲ್ಲಿದ್ವಿ ಈ ರೂಮು. ಮತ್ತು ಊಟದ್ದು ಇಲ್ಲೇ ಆಗ್ತಿದ್ದಿದ್ದು. ಊಟ ಆಗ್ತಿದ್ದಿದ್ದು ಎಲ್ಲರಿಗೂ, ಎಲ್ಲ ಮಕ್ಕಳಿಗೂ. ಅದು ಬಿಟ್ಟರೆ ಈಗ ಇಲ್ಲಿ ಬರೋಕ್ಕೆ ಬೇಜಾರಾಗುತ್ತೆ ಇದನ್ನು ನೋಡಿದ್ರೆ. ಸೊ ನೋಡಿ, ಕಾಣ್ಸುತ್ತೆ ಎಲ್ಲೋ ಗೊತ್ತಿಲ್ಲ, ಎಲ್ಲ ಇದಾಗಿದೆ. ಇದೇ ಆಫೀಸ್ ರೂಮ್ ನಮ್ಮದು ಅವಾಗಿದ್ದಿದ್ದು. ಟೀಚರ್ಸ್ ಅಂದರೆ ನೋಡಿ, ಅಲ್ಲಿ ಲಾಸ್ಟ್ ಮನೆ ಕಟ್ತಿದೆಯಲ್ಲ, ಅಲ್ಲಿ ಶಿವಪ್ಪ ಸರ್ ಅಂತ ಇದ್ದರು. ಇಲ್ಲಿ JP ಸರ್ ಅಂತ ಇದ್ದರು, ಅವರು ಈ ರೂಮಲ್ಲಿದ್ದರು. ಅವರಿಗೆ ಈ ವಿಡಿಯೋ ಸಿಗುತ್ತೆ ಎಲ್ಲೋ ಗೊತ್ತಿಲ್ಲ. ಇದರಲ್ಲಿ 6th ಬ್ಯಾಚ್ ಇದ್ದಿತ್ತು ಈ ರೂಮಲ್ಲಿ. ಅಲ್ಲಿ ನೋಡಿ, ಅಲ್ಲೊಂದು ಕಾಣಿಸ್ತಿದ್ಯಾ, ಅದೌದು. ಅದಾದಮೇಲೆ ಆಗಿತ್ತು ರಂಗಮಂದಿರ ಅಂತ ಆಯಿತು, ಅದನ್ನು ನಿಲ್ಲಿಸಿದ್ರು ಈಗ. ಸೊ ನೋಡಿ, ಇದು ಅಂಗನವಾಡಿ ಕೇಂದ್ರ. ರಶ್ಮಿ ಮಿಸ್ ಅಂತ ಇದ್ದರು, ಅವರು ಇದೇ ರೂಮಲ್ಲಿದ್ದರು. ಅದಾದಮೇಲೆ ಇದು ಅಡುಗೆ ಕೊಠಡಿ ಆಯಿತು. ಇದು ಈ ರೂಮು. ಸೊ ನೋಡಿ, ಈಗ ನೋಡಿದ್ರೆಲ್ಲ ಕಾಡು ಬೆಳೆದಂಗೆ ಆಗಿದೆ. ನಾವು ವರ್ಷನೂ ಸದ್ಯ ಹೊಡಿತಿದ್ವಿ, ಈ ವರ್ಷ ಹೊಡೆದಿಲ್ಲ ಇದ್ರದ್ದು. ಸೊ ನೋಡಿ, ಇದು ನಲಿಕಲಿ ಕೊಠಡಿ. ಅವಾಗ ಇದೇ ಬಾವಿ ಇದ್ದಿದ್ದು ನೋಡಿ, ಇವಾಗಲೂ ಅದೇ. ಅವಾಗ ನಮಗೆ ಇದೇ ದೊಡ್ಡದಾಗಿತ್ತು, ಆದರೆ ಈಗ ನೋಡಿದ್ರೆ ಇಷ್ಟೇ ಸಣ್ಣದ ಅನ್ನಿಸುತ್ತೆ. ನಾವು ಸಣ್ಣವ್ರು ಇರ್ಬೇಕಾದ್ರೆ ಅಯ್ಯೋ ಇಷ್ಟು ದೊಡ್ಡ ಬಾವಿ ಅಂತಿದ್ವಿ, ಆದರೆ ಇವಾಗ ಈ ಸಣ್ಣದ ಕಾಣಿಸ್ತಿದೆ. ಸೊ ಗೈಸ್, ಎಲ್ಲ ಇದೇ ವಿಡಿಯೋದಲ್ಲಿ ಏನು ಮಾಡಬೇಕು ಎಲ್ಲ ಹೇಳಬೇಕು ಅಂದ್ಕೊಂಡೆ, ಬಟ್ ಈಗಾಗಲೇ ವಿಡಿಯೋ ತುಂಬ ಲೆಂತ್ ಆಗೋಯಿತು. ಸೊ ಇದ್ರದ್ದೇ ಇನ್ನೊಂದು ಪಾರ್ಟ್ ಮಾಡ್ತೀನಿ. ಇನ್ನೂ ಡೀಟೇಲ್ ಅಂದರೆ ನಾವು ಕಲ್ತಿರೋ ಶಾಲೆ ಬಗ್ಗೆ ಹೇಳೋಕ್ಕಿದ್ದು ಸಾಕಾಗಲ್ಲ, ಇನ್ನೂ ಡೀಟೇಲಾಗಿ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಹೊಸ್ದಾಗಿ ಯಾರಾದರೂ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.